ಎಲ್ರಿಗೂ ನಮಸ್ಕಾರ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ನಾನು ಈಗ ತಿಳಿಸುತ್ತಿರೋ ಈ ಒಂದು ಉಪಾಯವನ್ನು ಕೇವಲ ಒಂದು ಗುರುವಾರ ಮಾಡಿ ನೋಡಿ. ಲಕ್ಷ ಅಲ್ಲ, ಕೋಟಿಯ ಒಡೆಯರಾಗುತ್ತೀರಾ. ಕೇವಲ ಒಂದು ಗುರುವಾರ ಮಾಡಿದರೆ ಸಾಕು. ನಿಮ್ಮ ಜೀವನದಲ್ಲಿರುವ ನಿರ್ಧನತೆ, ಹಣಕಾಸಿನ ಸಮಸ್ಯೆ, ಸಾಲದಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಇದ್ದರೂ ನಿಮ್ಮಿಂದ ದೂರವಾಗುತ್ತವೆ. ಧನ ಸಂಪತ್ತಿನ ಅಧಿಪತಿಯಾದ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಇಡೀ ಮನೆಗೆ ಧನಮಳೆಯಾಗುತ್ತದೆ. ಅರಿಶಿಣವು ಶ್ರೀಹರಿ ವಿಷ್ಣುವಿಗೆ ಸಂಬಂಧಪಟ್ಟಿರುವಂತಹ ವಸ್ತುವಾಗಿದೆ. ಜೊತೆಗೆ ಅರಿಶಿಣದಿಂದ ಎಷ್ಟೆಲ್ಲ ಉಪಯೋಗಗಳು ಮಾಡಬಹುದು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ನಿಮ್ಮ ಕುಂಡಲಿಯಲ್ಲಿ ಗುರುಗ್ರಹ ಶಕ್ತಿಶಾಲಿಯಾಗುತ್ತಾನೆ. ಹಾಗೆ ಲವಂಗದಿಂದ ಮಾಡುವಂತಹ ಉಪಯೋಗಗಳೆಲ್ಲವೂ ತುಂಬ ಚಮತ್ಕಾರಿಯಾಗಿರುತ್ತವೆ. ಲವಂಗದಿಂದ ಮಾಡಿದ ಎಲ್ಲ ಉಪಾಯಗಳು ಕೂಡ ತಕ್ಷಣವೇ ಅದರ ಫಲಿತಾಂಶ ಕಾಣಸಿಗುತ್ತವೆ. ಲವಂಗವು ಜೊತೆಯಲ್ಲಿದ್ದರೆ ನೆಗೆಟಿವ್ ಶಕ್ತಿಯನ್ನು ನಿಮ್ಮಿಂದ ದೂರವಿಡುತ್ತವೆ ಮತ್ತು ಯಾವುದೇ ಕೆಟ್ಟ ಶಕ್ತಿಯನ್ನು ನಿಮ್ಮ ಬಳಿ ಸುಳಿಯಲಿಕ್ಕೆ ಬಿಡುವುದಿಲ್ಲ. ಯಾರು ತಮ್ಮ ಜೀವನದಲ್ಲಿ ಹಣ ಗಳಿಸಲು ಇಚ್ಛಿಸುತ್ತಾರೋ ಅಂಥವರು ವಿಶೇಷವಾಗಿ ಗುರುವಾರದ ದಿನ ಅರಿಶಿಣ ಮತ್ತು ಲವಂಗದ ಈ ಉಪಾಯವನ್ನು ಖಂಡಿತವಾಗಿ ಮಾಡಬೇಕು. ಯಾರೆಲ್ಲ ಗುರುವಾರದ ದಿನ ಈ ಅರಿಶಿಣ ಲವಂಗದಿಂದ ಈ ಉಪಾಯವನ್ನು ಮಾಡುತ್ತಾರೋ ಅವರು ಸ್ವತಃ ಇದರಿಂದ ಒಳ್ಳೆಯ ಫಲಿತಾಂಶವನ್ನು ಪಡೆದಿದ್ದಾರೆ. ಈ ಉಪಾಯವನ್ನು ಮಾಡಿದರೆ ಧನ ಸಂಪತ್ತನ್ನು ವೃದ್ಧಿ ಮಾಡುತ್ತದೆ. ಜೊತೆಗೆ ಯಾರ ಜೀವನದಲ್ಲಿ ಹೆಚ್ಚು ಕಷ್ಟಗಳಿರುತ್ತವೆಯೋ, ಯಾರು ರೋಗಗಳಿಂದ ಬಳಲುತ್ತಿರುತ್ತಾರೋ ಅಂಥವರ ಮನೆಯಲ್ಲಿ ಜನರು ದುಃಖದಲ್ಲಿ ಇರುತ್ತಾರೆ. ಈ ಉಪಾಯವನ್ನು ಮಾಡುವುದರಿಂದ ಅವರ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ. ಈ ಒಂದು ಉಪಾಯವನ್ನು ಮಾಡುವುದರಿಂದ ನಿಮ್ಮ ಮುಂದಿನ ತಲೆಮಾರುಗಳವರೆಗೂ ಕೂಡ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ಕೆಲವರು ಅರಿಶಿಣ ಯಾವಾಗಲೂ ಅಡಿಗೆ ಮನೆಯಲ್ಲಿ ಮಾತ್ರ ಸೀಮಿತ, ಇದೇನು ಕೆಲಸ ಮಾಡಬಲ್ಲದು ಎನ್ನುವ ಭಿನ್ನಾಭಿಪ್ರಾಯವನ್ನು ಹೇಳುತ್ತಾರೆ. ಅರಿಶಿಣ ಮತ್ತು ಲವಂಗಕ್ಕಿರುವ ಶಕ್ತಿ ಎಂಥದ್ದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತೀರಾ? ಒಂದು ಸಾರಿ ನೀವು ಮಾಡಿ ನೋಡಿ ಸ್ನೇಹಿತರೆ. ಅರಿಶಿಣ ಲವಂಗ ಎಷ್ಟು ಮಹತ್ವವಾದದ್ದು ಎಂಬುದನ್ನು ನೀವು ತಿಳಿಯಬೇಕು ಎಂದರೆ ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ಈ ಲವಂಗ ಮತ್ತು ಅರಿಶಿಣವನ್ನು ಈಗ ತಿಳಿಸುವಂತೆ ಮಾಡಿ ನೋಡಿ. ನಿಮಗೆ ಅರಿಶಿಣ ಮತ್ತು ಲವಂಗದ ಶಕ್ತಿ ತಿಳಿಯುತ್ತದೆ. ಅರಿಶಿಣದ ಚಮತ್ಕಾರ ಯಾವ ರೀತಿಯಲ್ಲಿ ಇರುತ್ತದೆ ಎಂದರೆ ನೀವು ಅದನ್ನು ನಂಬಲು ಕೂಡ ಸಾಧ್ಯವಿಲ್ಲ ಆಗಿರುತ್ತದೆ. ಏಕೆಂದರೆ ಅರಿಶಿಣವು ನಿಮ್ಮ ಜೀವನದ ಸುಖ ಮತ್ತು ಸೌಭಾಗ್ಯವನ್ನು ವೃದ್ಧಿ ಮಾಡುತ್ತದೆ. ಹಾಗೆ ನಿಮ್ಮ ಧನ ಸಂಪತ್ತನ್ನು ಕೂಡ ವೃದ್ಧಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತದೆ. ಅರಿಶಿಣವು ವಿಷ್ಣುವಿಗೆ ಅತಿ ಪ್ರಿಯವಾದದ್ದು. ಎಲ್ಲಿ ವಿಷ್ಣು ದೇವ ನೆಲೆಸುತ್ತಾರೋ ಅಲ್ಲಿ ಧನದೇವತೆ ಲಕ್ಷ್ಮಿಯು ಕೂಡ ನೆಲೆಸುತ್ತಾಳೆ. ಹಾಗಾದರೆ ಬನ್ನಿ ಉಪಾಯವನ್ನು ಮಾಡುವ ರೀತಿಯಾಗಿ ಯಾವುದು ಎಂಬುದನ್ನು ತಿಳಿಯುತ್ತಾ ಹೋಗೋಣ. ಮೊದಲಿಗೆ ಇದನ್ನು ಕೇವಲ ಒಂದೇ ಒಂದು ಗುರುವಾರ ಮಾತ್ರ ಮಾಡಬೇಕು. ಮೊದಲಿಗೆ ಅರಿಶಿಣದ ಬೇರನ್ನು ರುಬ್ಬಿಕೊಳ್ಳಿ ಅಥವಾ ಕುಟ್ಟಿಕೊಳ್ಳಿ. ನುಣ್ಣಗೆ ಪೌಡರ್ ಥರ ಮಾಡಿಕೊಳ್ಳಬೇಕು. ಚೆನ್ನಾಗಿರುವ 2 ಲವಂಗವನ್ನು ತೆಗೆದುಕೊಳ್ಳಿ. ಮುರಿದ ಲವಂಗವನ್ನು ತೆಗೆದುಕೊಳ್ಳಬಾರದು. ಮುರಿದ ಲವಂಗ ಭಿನ್ನವಾದಂತೆ ಆ ಲವಂಗವನ್ನು ಹಾಕಿದರೆ ಕೆಲಸ ಮಾಡುವುದಿಲ್ಲ. ಹಾಗಾಗಿ ಶುದ್ಧವಾದ ಲವಂಗವನ್ನು ತೆಗೆದುಕೊಳ್ಳಬೇಕು. ತದನಂತರ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಶುದ್ಧವಾದ ತುಪ್ಪದಿಂದ ದೀಪವನ್ನು ಅಣಿ ಮಾಡಬೇಕು. ಆ ದೀಪಕ್ಕೆ ಒಂದು ಚಿಟಿಕೆ ಅರಿಶಿಣ ಹಾಗೆ 2 ಲವಂಗಗಳನ್ನು ಹಾಕಬೇಕು. ತದನಂತರ ವಿಷ್ಣು ದೇವ ಹಾಗೂ ಲಕ್ಷ್ಮೀ ದೇವಿಯನ್ನು ನೆನೆಯುತ್ತಾ ದೀಪವನ್ನು ರೆಡಿ ಮಾಡಿದ ನಂತರ ಅದನ್ನು 2 ಜಾಗಗಳಲ್ಲಿ ಇಡಬಹುದು. ಮೊದಲನೆಯದ್ದು ತುಳಸಿ ಗಿಡ. ವಿಷ್ಣು ದೇವನಿಗೆ ತುಳಸಿಯಂತೂ ತುಂಬ ಪ್ರಿಯವಾದದ್ದು. ಆ ದೀಪವನ್ನು ತುಳಸಿ ಗಿಡದ ಬಳಿಯೂ ಇಟ್ಟು ಬೆಳಗಿಸಬಹುದು. ಯಾರ ಮನೆಯಲ್ಲಿ ತುಳಸಿ ಗಿಡ ಇರುತ್ತದೆಯೋ ಅವರ ತುಳಸಿ ಗಿಡದ ಬಳಿ ಸಾಯಂಕಾಲ ಗಿಡದ ಮುಂದೆ ಹಚ್ಚಬಹುದು. ತುಳಸಿ ಗಿಡ ಇಲ್ಲವೆಂದರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಬಹುದು. ತಾಯಿ ಲಕ್ಷ್ಮಿಯ ಫೋಟೋವಿದ್ದರೆ ಅದರ ಮುಂದೆಯೂ ಹಚ್ಚಬಹುದು. ಯಾವಾಗ ಈ ಉಪಾಯವನ್ನು ಮಾಡುತ್ತೀರೋ ಅಂದು ತಾಯಿ ಲಕ್ಷ್ಮೀ ದೇವಿಯು ಭಗವಂತ ವಿಷ್ಣು ದೇವನ ಸಮೇತವಾಗಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಇದರಿಂದ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಅಖಂಡ ಕೃಪೆಗೆ ಪಾತ್ರರಾಗುತ್ತೀರಾ ಮತ್ತು ಅವರ ಅನುಗ್ರಹ ಯಾವ ರೀತಿಯಾಗಿರುತ್ತದೆ ಅಂದರೆ ಅದನ್ನು ನೀವು ನಂಬಲು ಸಾಧ್ಯವಿಲ್ಲ.
ಮುಂಬರುವ ನಿಮ್ಮ ಮುಂದಿನ ತಲೆಮಾರುಗಳವರೆಗೂ ಹಣದ ಕೊರತೆ ಉಂಟಾಗುವುದಿಲ್ಲ. ದೃಢವಾದ ನಂಬಿಕೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಕೆಲಸವನ್ನು ಕೇವಲ 1 ಗುರುವಾರ ಮಾಡಿದರೆ ಸಾಕು. ಅದರ ಪರಿಣಾಮವನ್ನು ಅತಿ ಶೀಘ್ರದಲ್ಲಿ ಕಾಣುತ್ತೀರ ಸ್ನೇಹಿತರೆ. ಮಾಡುವಾಗ ನಂಬಿಕೆ ಇಟ್ಟು ಈ ಕೆಲಸವನ್ನು ಮಾಡಿ. ಇವರು ಹೇಳಿದ್ದಾರೆ, ಇದರಿಂದ ಏನು ಆಗುತ್ತದೆಯೋ ಆಗುವುದಿಲ್ಲವೋ ಎಂಬ ಅನುಮಾನದಲ್ಲಿ ಕೆಲಸವನ್ನು ಮಾಡಬೇಡಿ. ನಂಬಿಕೆ ಇದ್ದರೆ ಒಂದೇ ಒಂದು ಗುರುವಾರ ಇದನ್ನು ಮಾಡಿ ನೋಡಿ ಸ್ನೇಹಿತರೆ. ಖಂಡಿತ ನಿಮಗೆ ಹಣದ ಸಮಸ್ಯೆ ಇದ್ದರೆ ನಿಮಗೆ ಲಕ್ಷ್ಮೀ ದೇವಿ ಬಂದು ನಿಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ. ಒಮ್ಮೆ ಹಣ ಬಂದು ಇನ್ನೊಂದು ಗಳಿಗೆ ಅನ್ನುವಷ್ಟರಲ್ಲಿ ಹಣ ಖಾಲಿಯಾಗಿರುತ್ತದೆ. ಅಂಥವರು ಈ ಒಂದು ಉಪಾಯವನ್ನು ಮಾಡಬಹುದು. ಸಂಪಾದಿಸಿದ ಹಣ ಯಾವಾಗಲೂ ಕೈಯಲ್ಲಿ ನಿಲ್ಲಲಿ ಎನ್ನುವವರು ಈ ಒಂದು ಉಪಾಯವನ್ನು ಮಾಡಿ ನೋಡಿ. ಇದರಿಂದ ಹಣ ವೃದ್ಧಿಯಾಗುತ್ತದೆ. ಗುರುವಾರದಂದು ಇದನ್ನು ಮಾಡಬೇಕು. ಅರಿಶಿಣದ ಪುಡಿಯನ್ನು ತೆಗೆದುಕೊಂಡು, ಅಂದರೆ 2 ಚಿಟಿಕೆ ಆಗುವಷ್ಟು ಪುಡಿಯನ್ನು ತೆಗೆದುಕೊಂಡು, ನಂತರ ಶುದ್ಧವಾದ ನೀರನ್ನು ಒಂದು ಬಟ್ಟಲಿನಲ್ಲಿ ತೆಗೆದುಕೊಂಡು ಅದರೊಳಗೆ ಅರಿಶಿಣ ಪುಡಿಯನ್ನು ಹಾಕಬೇಕು. ನಂತರ ನಿಮ್ಮ ತೋರು ಬೆರಳಿನಿಂದ ಕ್ಲಾಕ್ ವೈಸ್ ತಿರುಗಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಕಲಸಬೇಕು. ಅಥವಾ ಅರಿಶಿಣದ ನೀರನ್ನು ರೆಡಿ ಮಾಡಿಕೊಂಡು ಗುರುವಾರದಂದು ನಿಮ್ಮ ಮನೆಯ ಎಲ್ಲ ಮೂಲೆಗೂ ಇದನ್ನು ಸಿಂಪಡಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಎಂತಹ ಕಷ್ಟವಿದ್ದರೂ ಅದು ನಿಮ್ಮಿಂದ ದೂರವಾಗಿ ನೀವು ಸಂಪಾದಿಸಿದ ಹಣ ನಿಮ್ಮ ಕೈ ಸೇರುತ್ತದೆ ಸ್ನೇಹಿತರೆ. ಇದನ್ನು ನಂಬಿಕೆ ಇಟ್ಟು ಒಂದು ಸಾರಿ ಮಾಡಿ ನೋಡಿ. ಇದರ ಉಪಯೋಗ ನಿಮಗೆ ತಿಳಿಯುತ್ತದೆ ಸ್ನೇಹಿತರೆ. ಒಂದು ಕಾರ್ಯಕ್ಕೆ ಹೋಗಬೇಕಾದರೆ, ಅಂದರೆ ಯಾವುದಾದರೂ ಒಂದು ಕೆಲಸಕ್ಕೆ ಹೋಗುತ್ತಿರುತ್ತೀರಾ ಅಥವಾ ಯಾವುದಾದರೂ ಒಂದು ಇಂಟರ್ವ್ಯೂಗೆ ಹೋಗುತ್ತಿರುತ್ತೀರಾ, ಆ ಕೆಲಸ ಆಗಬೇಕು ಎಂದರೆ ನಿಮ್ಮ ಬಾಯಲ್ಲಿ 2 ಲವಂಗವನ್ನು ಹಾಕಿಕೊಂಡು ಹೋಗಿ. ಅದನ್ನು ಅಗಿಯಬಾರದು, ನಿಮ್ಮ ಬಾಯಲ್ಲೇ ಇರಬೇಕು. ಅದರಲ್ಲಿ ಆಗುವ ಪರಿಣಾಮವನ್ನು ನೀವು ಗಮನಿಸುತ್ತೀರಾ. ಲವಂಗ ಅತಿ ಶಕ್ತಿಯಾದಂತಹ ಒಂದು ವಸ್ತು ಅಂತ ಹೇಳಬಹುದು ಸ್ನೇಹಿತರೆ. ನಮ್ಮ ಹಿಂದೂ ಪುರಾಣದಲ್ಲಿ ಯಾವುದೇ ವಸ್ತುಗಳಿಗಾದರೂ ಅದರದ್ದೇ ಆದ ಶಕ್ತಿ ಇದೆ. ಏಕೆಂದರೆ ನಮ್ಮ ಸನಾತನ ಧರ್ಮವೇ ಆ ರೀತಿ. ನಾವು ಒಂದು ಕಲ್ಲಿನಲ್ಲೂ ಸಹ ದೇವರನ್ನು ಕಾಣುತ್ತೀವಿ. ಅದೇ ರೀತಿ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ನಮಗೆ ಅನುಕೂಲಕರವಾದ ಪ್ರಯೋಜನಗಳಿವೆ. ಅದನ್ನು ಮಾಡುವ ವಿಧಾನ ಹಾಗೂ ಅದನ್ನು ಮಾಡುವಂತಹ ಸರಿಯಾದ ಕ್ರಮ ನಮಗೆ ತಿಳಿದಿರಬೇಕು. ಯಾರಿಗೆಲ್ಲ ಹಣದ ಸಮಸ್ಯೆ ಇರುತ್ತದೆ ಅಂಥವರು ಈ ಪರಿಹಾರವನ್ನು ಮಾಡಿ ನೋಡಿ ಸ್ನೇಹಿತರೆ. ಖಂಡಿತ ಇದು ನಿಮಗೆ ಒಳಿತನ್ನು ಮಾಡುತ್ತದೆ. ಮಾಡುವ ಮೊದಲು ದೇವರನ್ನು ಪ್ರಾರ್ಥಿಸಿಕೊಂಡು ಆನಂತರ ಕೆಲಸವನ್ನು ಶುರು ಮಾಡಿ. ಖಂಡಿತ ಇದರ ರಿಸಲ್ಟನ್ನು ನೀವು ಕಾಣುತ್ತೀರ ಸ್ನೇಹಿತರೆ. ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.